ಯಾಕೆ ಮಾವ ಬಳತಾಯ್ತಾ ಬಂದು? ಈಗ ಒಂದು 10 ನಿಮಿಷ ಆಯ್ತು ನೋಡಪ್ಪ ಬಂದು ಬಾಕಂದ್ರ. ಯಾಕೆ ಮಾವ ಈಗೀಗ ಭಾಳ ಸಪ್ಪು ಕಾಣಕತ್ಬಿಟ್ಟಿದೆ. ನಿನ್ನಂಗ ನಂದು ಪರ್ಮನೆಂಟ್ ಕೆಲಸ ಅಲ್ಲಪ್ಪ. ಇನ್ಸೂರೆನ್ಸ್ ಮಾಡಿಸಿ ಅಂತ ಜನರ ತಲೆ ತಿಂದು ಅವ್ರ ಮಿದುಳಿಗೆ ಕೈ ಹಾಕಬೇಕು. ಜನರಿಗೆ ನೀವು ನಾಳೆ ಸಾಯ್ತೀರ ಅಂತ ಭಯ ಹುಟ್ಟಿಸಿ ಟಾರ್ಗೆಟ್ ರೀಚ್ ಮಾಡಬೇಕು. ಅದಲ್ದ ಮನ್ಯಾಗ ಹೆಂಡತಿ ಮಕ್ಕಳು ಒಂದು ದೊಡ್ಡ ಕಿರಿಕಿರಿಪ್ಪ. ಪರ್ಮನೆಂಟ್ ಜಾಬು ನಿಜ, ಟಾರ್ಗೆಟ್ ಇಲ್ಲ ಅಂದರೂ ನಮ್ಮಲ್ಲಿ ಸಫಿಸೆಂಟ್ ಸ್ಟಾಫ್ ಇರಲ್ಲ. 4 ಮಂದಿ ಕೆಲಸ ನಾವು ಒಬ್ಬರು ಮಾಡ್ಬೇಕಾಗತ್ತೆ. ಎಲ್ಲೋ ಒಬ್ಬರು ಆರಾಮಿರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ನಮ್ಮದು ಸ್ಯಾಲ್ರಿ ಬಡ್ಜೆಟ್ ಆದಮೇಲೆ ಆಗೋದು. ಒಂದೊಂದು ಸತಿ 3 ತಿಂಗಳಾದರೂ ಆಗಲ್ಲ. ಒಂದೊಂದು ಸತಿ ಸ್ಯಾಲ್ರಿ ಆಗಿಲ್ಲ ಅಂತೇಳಿ ಫ್ರೆಂಡ್ಸ್ ಹತ್ರ ದುಡ್ಡು ಕೇಳಿದ್ರೆ ಅವ್ನು ಪರ್ಮನೆಂಟ್ ಜಾಬ್ ಐತೆ ಆದರೂ ನನ್ನ ಹತ್ರ ದುಡ್ಡು ಕೇಳ್ತಾನೆ ಅಂತೇಳಿ ಜೋಕ್ ಮಾಡ್ತಾರೆ ಮರ. ಅದಿರಲಿ, ಸ್ವಲ್ಪ ಹಾಟ್ಸ್ಪಾಟ್ ಆನ್ ಮಾಡ ಮರ. ಡೈಲಿ 2 GB ನೆಟ್ ಖಾಲಿ ಆಗುತ್ತೆ ಅನ್ಲೇ ನಿಂದು. ನಮ್ಮ ಹುಡುಗನೊಂದು ದೊಡ್ಡ ಕಿರಿಕಿರಿ, ಮನೆಗೆ ಹೋಗೋದ್ರಾಗನ ಆಟ ಆಡ್ಸನ್ನೋದು, ಇಲ್ಲ ಅಂತಂದ್ರೆ ಕತಿ ಹೇಳನ್ನೋದು. ಹಿಂಗಾಗಿ ಅವ್ನಿಗೊಂದಿಷ್ಟು ಕಾರ್ಟೂನ್ನ ಡೌನ್ ಮಾಡಿ ಕೊಟ್ಬಿಟ್ರೆ ಅವ್ನ ಪಾಡಿಗೆ ಅವ್ನು ನೋಡ್ತಿರ್ತಾರ, ನನ್ನ ಪಾಡಿನ ರೆಸ್ಟ್ ಮಾಡ್ಬೋದಲ್ಲ. ನಂದು ಇದೇ ಸಮಸ್ಯೆ ನೋ ಮಾರಾಯ. ಮನೆಗೆ ಹೋಗಿ ಇನ್ನೇನು ರೆಸ್ಟ್ ಮಾಡ್ಬೇಕು ಅನ್ನೋದ್ರಾಗ ನನ್ನ ಮಗ ಬಂದು ಮೈ ಮೇಲೆ ಬೀಳೋದು, ಪಾರ್ಕಿಗೆ ಕರ್ಕೊಂಡು ಹೋಗೋದು, ಅದು ಕೊಡ್ಸು ಇದು ಕೊಡ್ಸು ಅಂತ ಹಠ ಮಾಡೋದು. ಹಂಗಾಗಿ 20 ಕಾರ್ಟೂನ್ ಡೌನ್ಲೋಡ್ ಮಾಡಿ ಇಟ್ಕೊಂಡಿನಿ. ಅದನ್ನ ಅವ್ನಿಗೆ ಹಚ್ಚಿ ಕೊಡ್ತೀನಿ. ಅವ್ನ ಪಾಡಿಗೆ ಅವ್ನು ನೋಡ್ಕೊಂಡು ಕುಂದಿರ್ತಾನ, ನನ್ನ ಪಾಡಿಗೆ ನಾನು ರೆಸ್ಟ್ ಮಾಡ್ತೀನಿ. ಅವನ ನಿನಗೆ ಹಾಕ್ತೀನಿ, ನೀನು ಅಷ್ಟೇ ಮಾಡಿಬಿಡು. ಹಾಕ್ ಮರ. ಅಲ್ಲ ರೀ, ದಿನಾಲೂ ನೋಡ್ತಾ ಇದ್ದೀನಿ ನಾನು. ಒಂದು ದಿನಾನೂ ತಪ್ಪದೆ ದಿನಾಲೂ ಪಾರ್ಕ್ನಲ್ಲಿ ಹಾಜರಾಗಿರ್ತೀರಿ. ಗ್ರೇಟ್ ರೀ ನೀವು. ಆ ಕಡೆ ಆಫೀಸ್ ಕೆಲಸ, ಈ ಕಡೆ ಮನೆ ಕೆಲಸ, ಅದ್ರ ಜೊತೆಗೆ ದಿನಾಲೂ ಈ ಮಗುನ ಕರ್ಕೊಂಬಂದು ಈ ಪಾರ್ಕಲ್ಲಿ ಆಟ ಆಡಿಸ್ತೀರಿ. ಅದು ಹೆಂಗೆ ಸಾಧ್ಯ ಮೇಡಮ್ ನಿಮಗೆ? ಕೆಲಸಕ್ಕೆ ಹೋಗಪ್ಪ. ಏನಿಲ್ಲಮ್ಮ, ಆಗ್ಲೇ ನಾನು ನನ್ನ ಮಕ್ಳು ಬಂದಿದ್ವಿ, ನಿಶಾಂಕನ್ನ ನೋಡಿದ್ವಿ, ಮಾತಾಡ್ಸಿದ್ವಿ. ನಿಶಾಂಕ್ ಅಂತ ಕೂಗಿದ್ವಿ, ಮಕ್ಳು ಮಾತಾಡಿದ್ರು. ಯಾವ್ದಕ್ಕೂ ರಿಯಾಕ್ಟ್ ಮಾಡ್ತಾ ಇಲ್ಲಮ್ಮ. ಹೆಂಗಾರ ಇರ್ಲಿ ಒಂದ್ಸರಿ ಡಾಕ್ಟರ್ ಹೋಗಿ ತೋರಿಸ್ಕೊಂಬರೋದು ಒಳ್ಳೇದು ಅಂತ ನನಗೆ ಅನಿಸ್ತಾ ಇದೆ. ಹೋಗಿ ತೋರಿಸ್ಕೊಂಬಂದ್ವಿ.
ಈ ಬರೆದು ಕೊಟ್ಟು ಮೆಡಿಸಿನ್ ಇದೆಯಲ್ಲಮ್ಮ, ಸರಿಯಾಗಿ ಮಗು ಕೊಡಮ್ಮ. ಸರ್ ನನ್ನ ಮಗುಗೆ 5 ವರ್ಷ. ಅವನು ಯಾವಾಗಲೂ ಒಬ್ಬನೇ ಇರ್ತಾನೆ. ಮನೆಗೆ ಬಂದು ರಿಲೇಷನ್ ಆಗಲಿ ಅಥವಾ ಫ್ರೆಂಡ್ಸ್ ಆಗಲಿ ಯಾರ ಜೊತೆನೂ ಟೈಮ್ ಸ್ಪೆಂಡ್ ಮಾಡಲ್ಲ ಸರ್. ಅವನು ಯಾವಾಗಲೂ ಬರೀ ಮೊಬೈಲು ಟಿ ವಿನಲ್ಲೇ ಕಾಲ ಕಳೀತಿರ್ತಾನೆ ಸರ್. ಹಾಗಾದರೆ ಬೇರೆ ಯಾವ ವಿಷಯಕ್ಕೆ ಸ್ಪಂದಿಸ್ತಾನಮ್ಮ? ಟಿ ವಿ ಮೊಬೈಲ್ ನೋಡೋದು ಬಿಟ್ಟರೆ ಬೇರೆ ಯಾವ ವಿಷಯಕ್ಕೂ ಸ್ಪಂದಿಸಲ್ಲ ಸರ್ ಅವನು. ನೀವು ನಿಮ್ಮ ಮಗು ಜೊತೆಗೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರಿ? ಸರ್ ನನಗೆ ಮಗುವಿಂದ ಫ್ಯೂಚರ್ ಬಗ್ಗೆ ತುಂಬ ಚಿಂತೆ. ಅದರಲ್ಲೂ ನಾನು ಒಬ್ಬಳ ಆಫೀಸ್ ಎಂಪ್ಲಾಯ್ ಸರ್. ಬೆಳಗ್ಗೆ ಮನೆ ಕೆಲಸ ಮುಗಿಸೋವರೆಗೂ ನಾನು ಪಾಪುನ ಟಿ ವಿ ನೋಡೋಕೆ ಬಿಟ್ಟಿರ್ತೇನೆ ಸರ್. ಆಫೀಸಿಂದ ಬಂದ ತಕ್ಷಣ ತುಂಬಾ ಕೆಲಸ ಇರ್ತದೆ ಸರ್. ಆವಾಗಲೇ ಮೊಬೈಲ್ ಕೊಟ್ಟು ಮಗು ಗೇಮ್ ಆಡೋಕ್ಕೆ ಬಿಟ್ಬಿಡ್ತೀನಿ. ನಮ್ಮ ಮನೆಯವರು ಬಿಸ್ನೆಸ್ಸಲ್ಲಿ ತುಂಬ ಬ್ಯುಸಿ ಇರ್ತಾರೆ ಸರ್. ಅವರು ಕೂಡ ಮಗುಗೆ ಟೈಮ್ ಕೊಡೋಕ್ಕಾಗಂಗಿಲ್ಲ. ನೋಡಿ, ನೀವು ಮಾಡ್ತಾ ಇರೋ ತಪ್ಪೇ ಇದು. ಮಗುವಿನ ಫ್ಯೂಚರ್ಗೋಸ್ಕರ ಪ್ರೆಸೆಂಟಲ್ಲಿ ಏನು ಮಾಡಬೇಕು ಅಂತಲೇ ಮರೆತು ಬಿಟ್ಟಿದ್ದೀರಾ. ನಿಮ್ಮ ಬಿಜಿ ಲೈಫಲ್ಲಿ ಮಕ್ಕಳ ಜೊತೆ ಸರಿಯಾಗಿ ಕಾಲನೇ ಕಳೆಯೋದಿಲ್ಲ. ಮಕ್ಕಳ ಭವಿಷ್ಯಕ್ಕಾಗಿ ಹಗಲು ರಾತ್ರಿ ದುಡಿಯೋದೊಂದೇ ಪಾಲಕರ ಕೆಲಸ ಆಗಬಾರ್ದು. ಅವ್ರ ಜೊತೆ ಮಕ್ಕಳೊಂದಿಗೆ ಮಕ್ಕಳಾಗಿ ಬೆರೆತು ಆಟ ಆಡ್ತಾ, ಮಕ್ಕಳ ಕತೆ ಹೇಳ್ತಾ, ಕೈಯಾರೆ ಊಟ ಮಾಡಿಸ್ತಾ, ನಿದ್ದೆ ಮಾಡಿಸ್ತಾ ಇದ್ದರೆ ಆವಾಗ ಮಕ್ಕಳಿಗೆ ಪಾಲಕರು ನಮ್ಮ ಜೊತೆಗೆ ಇರ್ತಾರೆ, ಯಾವತ್ತೂ ಬಿಡೋದಿಲ್ಲ ಅಂತ ಮನದಟ್ಟಾಗತ್ತೆ. ನಿಮ್ಮನ್ನು ನಿಮ್ಮ ತಂದೆ ತಾಯಿ ಬಾಲ್ಯದಲ್ಲಿ ಯಾವ ಥರ ಬೆಳೆಸಿದ್ರು ಅಂತ ನೆನಪು ಮಾಡ್ಕೊಳ್ಳಿ ನೋಡೋಣ. ನಿಮ್ಮ ತಂದೆ ತಾಯಿ ನಿಮ್ಮನ್ನು ಬೆಳೆಸಿದ ರೀತಿಗೂ ನೀವು ನಿಮ್ಮ ಮಗುನ ಬೆಳೆಸೋ ರೀತಿಗೂ ಎಷ್ಟು ವ್ಯತ್ಯಾಸ ಇದೆ ಅಲ್ವಾ? ನೋಡಿ, ಮಕ್ಕಳಿಗೆ ಟಿ ವಿಯಲ್ಲಿ ಕಾರ್ಟೂನ್ ಹಚ್ಕೊಡೋದು, ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಟ್ಟು ಗೇಮ್ ಆಡ್ತಾನೆ ಬಿಡು ಅಂತ ನಿಮ್ಮ ಕೆಲಸದಲ್ಲಿ ನಿಮ್ಮ ಪಾಡಿಗೆ ನೀವು ಬೀಜಿ ಆಗೋದನ್ನು ಬಿಡಿ. ಮಕ್ಕಳಿಗಂತಲೇ ಡೈಲಿ ಸ್ವಲ್ಪ ಟೈಮ್ ಮೀಸಲಿಡಿ. ಅವ್ರ ಜೊತೆಗೆ ಆಟ ಆಡೋದನ್ನು ಮಾಡಿ. ಅವರ ಅಭಿರುಚಿ ಮತ್ತು ಹವ್ಯಾಸಗಳನ್ನು ಗುರುತಿಸಿ. ಅವರು ಗೆದ್ದಾಗ ಅಭಿನಂದಿಸಿ, ಸೋತಾಗ ಸಂತೈಸಿ. ಆಗ ನೋಡ್ರಿ, ನಿಮ್ಮ ಮಗು ಸಹಜವಾಗಿ ಎಲ್ಲ ಮಕ್ಕಳ ಥರ ಆಗ್ತಾನೆ. ನೋಡಿ, ನಾವಂತರೂ ನಮ್ಮ ಮಕ್ಕಳ ವಿಷಯದಲ್ಲಿ ತುಂಬ ದೊಡ್ಡ ತಪ್ಪು ಮಾಡಿದ್ದೀವಿ. ಆದರೆ ನೀವು ಮಾತ್ರ ನಿಮ್ಮ ಮಕ್ಕಳ ವಿಷಯದಲ್ಲಿ ಈ ಥರ ತಪ್ಪು ಮಾಡಬೇಡಿ. ನಿಮ್ಮ ಮಕ್ಕಳಿಗೋಸ್ಕರ ನೀವು ಟೈಮ್ನ ಮೀಸಲಿಡಿ. ಈ ಕಥೆ ಕೇಳಿದ ನಂತರ ಇವರಲ್ಲಿ ತಮಗರಿವಿಲ್ಲದೆಯೇ ತಾವು ತಮ್ಮ ಮಕ್ಕಳ ಬಗ್ಗೆ ತೋರುತ್ತಿದ್ದ ಅಲಕ್ಷ್ಯದ ಅರಿವಾಯಿತು. ಅಂದಿನಿಂದ ಇವರು ವಾರಕ್ಕೆ ಒಮ್ಮೆಯಾದರೂ ಹೆಂಡತಿ ಮಕ್ಕಳೊಂದಿಗೆ ಹೊರಹೋಗುವ ಹಾಗೂ ಅವರಿಗೋಸ್ಕರ ಸಮಯ ಮೀಸಲಿಡುವ ಅಭ್ಯಾಸ ಬೆಳೆಸಿಕೊಂಡರು. ಸ್ನೇಹಿತರೆ, ಕೆಲಸದ ಒತ್ತಡ ಏನೇ ಇರಲಿ, ಕುಟುಂಬದವರೊಂದಿಗೆ ಸಂತೋಷವಾಗಿರೋಣ. ಈಗಿನ ಮಕ್ಕಳು ಸಂತೋಷಕ್ಕಾಗಿ ಟಿವಿ, ಮೊಬೈಲ್ ಹಾಗೂ ಇಂಟರ್ನೆಟ್ಗಳಿಗೆ ಸಂಪೂರ್ಣವಾಗಿ ಅವಲಂಬಿತರಾಗುತ್ತಿರುವುದು ವಿಪರ್ಯಾಸವೇ ಸರಿ. ಸ್ನೇಹಿತರೆ, ಮಕ್ಕಳಿಗೆ ಪೋಷಕರ ಸಹಜ ಪ್ರೀತಿ ಸಿಗುವಂತಾಗಲಿ. ನಮ್ಮ ಗಮನ ನಮ್ಮ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಯ ಕಡೆಗೆ ಇರಲಿ ಎನ್ನುವುದೇ ನಮ್ಮ ತಂಡದ ಆಶಯ.